ಮನುಷ್ಯನ ದುರಾಸೆಗೆ ಪ್ರಕೃತಿ ವಿನಾಶದತ್ತ ಸಾಗುತ್ತಿದ್ದು ಪರಿಸರ ರಕ್ಷಣೆ ಬಗ್ಗೆ ಇನ್ನಾದರೂ ಜನ ಜಾಗೃತರಾಗದಿದ್ದರೆ ಮುಂದಿನ ದಿನಗಳಲ್ಲಿ ಭೂಮಿಯ ಅವನತಿ ಕಟ್ಟಿಟ್ಟ ಬುತ್ತಿ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಎಚ್ಚರಿಕೆ ನೀಡಿದರು. ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ನಗರಸಭೆ, ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮತ್ತು ಜಿಲ್ಲಾ ಕೈಗಾರಿಕಾ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯ ಸೇರಿದಂತೆ ಪ್ರತಿಯೊಂದು ಜೀವ ಸಂಕುಲವೂ ಪರಿಸರವನ್ನು ಆಧರಿಸಿ ಬದುಕುತ್ತಿದ್ದರೆ ಮನುಷ್ಯ ಬದುಕಲು ಅಸಾಧ್ಯ. ಪ್ರತಿಯೊಂದು ಜೀವಿಯ ಉಸಿರಾಟದಿಂದ ಬದುಕಲು ಬೇಕಿರುವ ಎಲ್ಲ ಅಂಶಗಳನ್ನು ಒದಗಿಸುವ ಪ್ರಕೃತಿ ಉಳಿಸಿಕೊಳ್ಳುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಪರಿಸರ ಇಲ್ಲದಿದ್ದರೆ ಅನಾಹುತ ಕಾದಿದೆ. ಪರಿಸರದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಪರಿಸರಕ್ಕೆ ಮಾರಕವಾಗುವ ಎಲ್ಲ ಕೆಲಸಗಳಿಗೆ ಕಡಿವಾಣ ಹಾಕುವ ಅಗತ್ಯವಿದೆ ಎಂದರು. ಕೆಲವೆಲ್ಲ ಇಂಡಸ್ಟ್ರಿಯಲ್ ಏನು ಎಮಿಷನ್ಸ್ ಇರುತ್ತೆ, ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಇರುತ್ತೆ, ಆ ಎಫ್ಲೂಯೆಂಟ್ಸ್ನೆಲ್ಲ ನೀವು ಕೆಲವು ಕೆರೆಗಳಿಗೆಲ್ಲ ಬಿಟ್ಟಿರೋದನ್ನ ನಮ್ಮ ಪರಿಸರಾಧಿಕಾರಿಗಳ ಮೂಲಕ ನಾವು ವರದಿ ತಗೊಂಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಪಬ್ಲಿಷ್ಡ್ ಇನ್ ದ ನ್ಯೂಸ್ ಪೇಪರ್ ಸೇಯಿಂಗ್ ಈ ಕೆರೆಗಳದ್ದು ನೀರು ಇಷ್ಟು % ಮಲಿನ ಆಗಿದೆ. ಇಲ್ಲಿ ಜೀವ ಸಂಕುಲಗಳು ತಿಳ್ಕೊಳ್ಳಿ, ಜೀವ ಇರೋದು ಎಲ್ಲಿ? ಇಡೀ ಜೀವ ಸಂಕುಲ ಇರೋದು ಎಲ್ಲಿ? ಎಲ್ಲಿ? ನೀರಲ್ಲ, ಭೂಮಿ ಮೇಲೆ. ಭೂಮಿ ಬೇಕು ಫಸ್ಟ್. ಭೂಮಿ ಇದ್ರೇನೆ ನಾವು ಎಷ್ಟು ಭೂಮಿಗಳಿದೆ? ಒಂದೇ ಭೂಮಿ ಇದೆ. ಓನ್ಲಿ ಆನ್ ದಿಸ್ ಪ್ಲಾನೆಟ್ ದ ಲೈವ್ಸ್ ಆರ್ ಎಕ್ಸಿಸ್ಟ್. ಎಲ್ಲ ಲಿವಿಂಗ್ ಬೀ ನಮ್ಮ ಜೀವಶಕ್ತಿಯ ಮೂಲ. ನಾವು ಪ್ರಕೃತಿಯೊಂದಿಗೆ ಸಮನ್ವಯದಿಂದ ಬದುಕಬೇಕಾಗಿದೆ. ನಾವೆಲ್ಲರೂ ಪ್ರಕೃತಿಯ ಭಾಗ ಆಗಿದ್ದೇವೆ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಗೆ ಹೊರೆಯಾಗಿ ಬದುಕ್ತಾ ಇದ್ದೇವೆ. ಮರಗಿಡಗಳನ್ನು ಕಡಿದು ಅರಣ್ಯ ನಾಶ ಮಾಡ್ತಾ ಇದ್ದೇವೆ. ನದಿಗಳನ್ನು ಮಾಲಿನ್ಯಗೊಳಿಸ್ತಾ ಇದ್ದೇವೆ. ಗಾಳಿಯನ್ನು ವಿಷಗೊಳಿಸ್ತಾ ಇದ್ದೇವೆ. ನಾಶವಾಗದ ಪ್ಲಾಸ್ಟಿಕ್ ಬಳಕೆಯಿಂದ ಭೂಮಿಯನ್ನು ನಾಶ ಮಾಡ್ತಾ ಇದ್ದೇವೆ. ಪರಿಸರ ಮಾಲಿನ್ಯ ಹವಾಮಾನ ಬದಲಾವಣೆಗೆ ಕಾರಣ ಆಗಿದೆ. ಜಾಗತಿಕ ತಾಪಮಾನ ಏರ್ತಿದೆ. ಹಾಗೆ ಹಿಮಪರ್ವತಗಳ ಕರಗುವಿಕೆ. ಈ ವೇಳೆ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು.